ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಜನವರಿ 26ರಂದು 29 ರಿಟೇಕ್. ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2026 ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಮುಖಂಡರಾದ ಎಸ್ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ವತಿಯಿಂದ ವೀರಶೈವ ಲಿಂಗಾಯತ ಗ್ಲೋಬಲ್ 2026 ಜನವರಿ 29ರಿಂದ ಫೆಬ್ರವರಿ 1, 2020ರವರೆಗೆ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2026 ಜನವರಿ 29ರಿಂದ ಫೆಬ್ರವರಿ 1ನೇ ತಾರೀಕುವರೆಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಐಲೈಫ್ 2026 ಈಗ 2026 ಲಿಂಗಾಯತರಲ್ಲಿ ವೈಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಂಗಳೂರಲ್ಲಿ ಆಯೋಜಿಸಲಾಗಿದೆ. ಈ ಹಿಂದೆ ಕಲ್ಕ್ಲೇವಲ್ಲಿ 2025ರಲ್ಲಿ 130 ಕೋಟಿ, ಅಂದರೆ ಮೈಸೂರು, ಹುಬ್ಬಳ್ಳಿಯಲ್ಲಿ 64 ಕೋಟಿ ಹಾಗೂ ಬೆಂಗಳೂರಿನಲ್ಲಿ 35 ಕೋಟಿ ಮೌಲ್ಯದ ವ್ಯವಹಾರಗಳು ಯಶಸ್ವಿಯಾಗಿ ಕಲೆ ಹಾಕಿದೆ. ಈ ಸಾಧನೆಯಲ್ಲಿ ಹಿನ್ನೆಲೆಯಲ್ಲಿ 2025 ಕನ್ಕ್ಲೇವ್ ಏನು ಹೊಸದಿದೆ, ಇದರಲ್ಲಿ ಮೇಲ್ಗೈ ಇನ್ನೂ ಹೆಚ್ಚು ಹೊಸ ಮೇಲ್ಗೈ ಸ್ಥಾಪಿಸಲು ನಿರೀಕ್ಷೆಯಲ್ಲಿದೆ. ಈ 4 ದಿನಗಳ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು, ಕೈಗಾರಿಕಾ ನಾಯಕರು, ನೀತಿ ನಿರ್ಣಾಯಕರು, ಸ್ಮಾರ್ಟ್ ಆ್ಯಪ್ಗಳು, MSEMಗಳು ಹಾಗೂ ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದು ವೇದಿಕೆಯಲ್ಲಿ ಸೇರುವ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದೆ. 260ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ವ್ಯಾಪಾರ ಮಳಿಗೆಗಳು ಮತ್ತು ಗ್ಲೋಬಲ್ ನೆಟ್ವರ್ಕಿಂಗ್ ವಲಯ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ವಾರ್ತಾರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನವನ್ನು ನಡೆಯಲಿದೆ. ಸ್ಮಾರ್ಟ್ MSEMಗಳು, ಕೈಗಾರಿಕಾ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಉದ್ಘಾಟನೆಗೆ ಹಾಗೂ ಆರಂಭಿಕ ಸಮಾರಂಭದ ಜನವರಿ 29ರಂದು 4:30 ನಡೆಯಲಿದೆ. ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠ ಹಾಗೂ ಗೌರವಾನ್ವಿತ ಉದ್ಘಾಟನಾಗಿರ್ತಾರೆ. ಮತ್ತು ಕರ್ನಾಟಕ ಮಾನ್ಯ ಸಚಿವರಾದ ಶ್ರೀ MB ಪಾಟೀಲ್ರು ಮತ್ತು ಶ್ರೀ ಈಶ್ವರ ಖಂಡ್ರೆ ಅವರು ಮತ್ತು ಶರಣಬಸಪ್ಪ ದರ್ಶನಾಪುರ ಅವರು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಇದರಲ್ಲಿ ವಿಜಯ್ ಶಂಕೇಶ್ವರ್ BRL ಮತ್ತು BM ಜಯಶಂಕರ್ ಅವರು ಆದರ್ಶ್ ಗ್ರೂಪ್ ಮತ್ತು ಡಾಕ್ಟರ್ ಶರಣ್ ಪಾಟೀಲ್ ಸ್ಪರ್ಶ ಆಸ್ಪತ್ರೆಯವರು ಮತ್ತು ಬಾಲಚಂದ್ರ ಅವರು DMA ಮತ್ತು ಶ್ರೀ ರವೀಂದ್ರನಾಥ್ ಇತ್ಯಾದಿ ಉದ್ಯಮಗಳು ಸೇರಲಿದ್ದಾರೆ. 2025 ಫೆಬ್ರವರಿ 1ರಂದು ನಡೆಯುವ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಬಸವ ತತ್ವಪೀಠದ ಡಾಕ್ಟರ್ ಬಸವ ಮುರಳಿ ಸಿದ್ದೇಶ್ವರ ಸ್ವಾಮಿಗಳು ಸನ್ನಿಧಿಯಲ್ಲಿ ಮತ್ತು ಗೌರವಾನ್ವಿತ ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯ ಶಿಕ್ಷಣ, ಕೌಶಲ್ಯ ತರಬೇತಿ, ಉದ್ಯಮಶೀಲತೆ ಹಾಗೂ ಜೀವನೋಪಯೋಗ ಸಚಿವರಾದ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಅಧ್ಯಕ್ಷರು KLVDC ಶಂಕರ್ ಬಿದರಿ ಸಾಹೇಬರು, IPS ಮುರುಗೇಶ್ ನಿರಾಣಿ ಅವರು ಇತ್ಯಾದಿ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಸೇರ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಈಗ ಎಸ್ಪೆಷಲಿ ಉದ್ಯಮಶೀಲತೆ ಎಂಟರ್ಪ್ರೈಸ್ ಮಾಡೋದು ಯುವ ವೇದಿಕೆಯಲ್ಲಿ, ಎಸ್ಪೆಷಲಿ ಉತ್ತರ ಕರ್ನಾಟಕದ ಇನ್ನೂ ಚಾಪ್ಟರ್ ಆಗಿಲ್ಲ. ಈಗ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಚಾಪ್ಟರ್ ಆಗಿದೆ. ಮುಖ್ಯವಾಗಿ ಅಲ್ಲಿ ಆಗ್ತಾ ಇದೆ. ಇದರಂತೆ ಗಿಲ್ಲಿ, ಚೆನ್ನೈ ಮತ್ತು ಮುಂಬೈಲಿಂದ ನಡೀತಾ ಇದೆ ವ್ಯಾಪಾರಸ್ಥ, ಮತ್ತು ಇವನ್ ದುಬೈನಲ್ಲೂ ನಮ್ದಿದೆ. ಸೊ ಗ್ಲೋಬೈಸ್ ಇದು ನಡೀತಾ ಇದೆ. ಸೊ ಎಸ್ಪೆಷಲಿ ನಾವು ಒತ್ತು ಕೊಡೋದು ಈ ಉತ್ತರ ಕರ್ನಾಟಕದಲ್ಲಿ ಚಾಪ್ಟರ್ ಆಗಬೇಕು. ಎಸ್ಪೆಷಲಿ ರಾಯಚೂರು, ಗುಲ್ಬರ್ಗ ಆ್ಯಂಡ್ ಯಾದಗಿರಿ 3 ಚಾಪ್ಟರ್ ಮುಂದಿನ 2025ರಲ್ಲಿ ಆಗಬೇಕಾಗಿತ್ತು. ಯಾವುದೋ ಕಾರಣದಿಂದ ಮುಂದೂಡಲಾಗಿದೆ. ಸೊ ಈಗ 2026ರಲ್ಲಿ ಏನಿದೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಚಾಪ್ಟರ್ ಮಾಡಿ ಇಲ್ಲಿ ನಾವು, ಯಾಕಂದ್ರೆ ಇದು ಸರಿಸುಮಾರು ನಾವು ಉತ್ತರ ಕರ್ನಾಟಕದವರು 18,000 ಕೋಟಿಯಷ್ಟು ಏನದಲ್ಲ ನಾವೊಂದು ಉದ್ಯಮಶೀಲತೆಯಿಂದ ನಾವೇನೋ ಸರ್ಕಾರಕ್ಕೆ ಒಂದು ಅನುದಾನ ಇದಾಗ್ತಾ ಇದೆ. ಅದಕ್ಕೆ ಇಲ್ಲಿ ಅವರಿಗೆ ಅನುಕೂಲ ಸಿಗಲಿ ಅನ್ನೋ ವಿಚಾರಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಈ ಉತ್ತರ ಕರ್ನಾಟಕಕ್ಕೆ ಚಾಪ್ಟರ್ ಒಂದು ನಿರ್ಮಾಣ ಮಾಡಬೇಕು. ಫಸ್ಟ್ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾನು ಈ ಭಾಗದ ಪ್ರತಿಯೊಬ್ಬ ಉದ್ಯಮಶೀಲರಿಗೆ, ಯಾರು ಯುವಕರಿದ್ದಾರೆ ಅವರಿಗೆ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು, ಈ ಕನ್ಕ್ಲೇವ್ಗೆ ಬನ್ನಿ. ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ಏನು ಕನ್ಕ್ಲೇವ್ ಇದೆ, ಇದು ಭಾಳ ಒಳ್ಳೆಯದು. ಇದಕ್ಕೆ ಬಂದರೆ ಏನಾಗುತ್ತಲ್ಲ, ಭಾಳಷ್ಟು ಅನುಕೂಲತೆ ಆಗುತ್ತೆ. ಉದ್ಯಮಶೀಲತೆಗೆ ಮತ್ತು ಯುವಕರಿಗೆ ಏನದಲ್ಲ ಭಾಳ ಒಂದು ಅನುಕೂಲ ಆಗುತ್ತೆ. ವೇದಿಕೆ ನಿಮಗೆ ಸಜ್ಜಾಗಿದೆ. ಮತ್ತು ನಮ್ಮ ಕೈಗಾರಿಕಾ ಸಚಿವರು ಇರ್ತಾರೆ, MB ಪಾಟೀಲ್ ಇರ್ತಾರೆ. ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕ ಏನೇನು ಬೇಕು ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು. ಸೊ ಈ ಭಾಗದಿಂದ ಎಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ನಮಗೂ ಒಂದು ಒತ್ತು ಆಗುತ್ತೆ ಕೇಳಲಿಕ್ಕೆ ಉತ್ತರ ಕರ್ನಾಟಕದವರು. ಯಾಕಂದರೆ ನಾನು ಒಬ್ಬ ಉತ್ತರ ಕರ್ನಾಟಕದ ಐಲೈಫ್ ಒಂದು ಮೆಂಬರ್ ಆಗಿದ್ದ ಕಾರಣಕ್ಕೆ ನಾನು ಅದನ್ನು ಮನವಿ ಮಾಡ್ಕೊಳ್ತೀನಿ. ನಾವೆಲ್ಲ ಒಟ್ಟಾಗಿ ಸೇರೋಣ, ಆ ವೇದಿಕೆಯನ್ನು ನಮ್ಮ ಸದುಪಯೋಗ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಸಾಧ್ಯ ಆದಷ್ಟು ಅನುಕೂಲ ಆಗಲಿ ಅನ್ನೋ ವಿಚಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ.